ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನನಗೆ ಗೊತ್ತು ನೀವೆಲ್ಲ ತುಂಬ ಚೆನ್ನಾಗಿ ಬೈಕೊಂಡಿರ್ತೀರ ನನ್ನ ಅಂತ. ಎಂತಕ್ಕಂದರೆ 5K ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ದ ಥಿಂಗ್ ಈಸ್ ಆಲ್ರೆಡಿ ವೀಡಿಯೋ ಶೂಟ್ ಆಗಿತ್ತು, ಎಡಿಟ್ ಆಗಿತ್ತು. ಅಪ್ಲೋಡಿಂಗ್ ಟೈಮಲ್ಲಿ ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಐ ಥಾಟ್ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಬೇಕು, ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ. ಅದಕ್ಕೆ ಸೊ ಅದನ್ನು ಅಲ್ಲೇ ಡ್ರಾಪ್ ಮಾಡಿದೆ. ಆ್ಯಂಡ್ ಈ ವಿಡಿಯೋನ ತಿರ್ಗಾ ರೀಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಂಡ್ ನಿಮ್ಮ ಪ್ರಿಪ್ರೇಟ್ರಿ ನಡೀತಾ ಇದೆ. ಆಲ್ರೆಡಿ 2 ಪ್ರಿಪ್ರೇಟ್ರೀಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿ ಪ್ರಿಪ್ರೇಟ್ರಿ ಮಾಡ್ತಾ ಇದ್ದೀರಾ ಅಂತ. ಸ್ಟಡಿ ವೆಲ್, ಡೋಂಟ್ ಸ್ಟ್ರೆಸ್ ಮೋರ್. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳಿರೋ ಥರ ರಿಯಲ್ ಮಾರ್ಕ್ಸ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಎಷ್ಟೆಷ್ಟು ತೆಗಿಬೇಕು ನೀವು 5K ಅಂಡರ್ ಬರೋಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರಿ, ಕ್ಲಾರಿಫಿಕೇಷನ್ ಕೊಟ್ಟಿರಲಿಲ್ಲ ನಾನು. ಅದಕ್ಕೋಸ್ಕರ ಈ ವಿಡಿಯೋ ಎಂಡಲ್ಲಿ ನೀವೇನೇನು ಕಮೆಂಟ್ ಹಾಕಿದ್ರೆ ಅದಕ್ಕೆ ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ಸೊ ವಾಚ್ ಟಿಲ್ ದ ಎಂಡ್. ಸೊ ಗೈಸ್, ಫಸ್ಟ್ ಇಲ್ಲಿ ನಾನು KCT ಕ್ಯಾಲ್ಕುಲೇಷನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ನೋ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಅಂತ. PCMಲ್ಲಿ 50%, KCTಲಿ 50% ತೊಗೋತಾರೆ. ಎರಡೂ ಕಂಬೈನ್ ಮಾಡ್ತಾರೆ. ಅದಾದಮೇಲೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ನಾನಿಲ್ಲಿ 4 ಕೇಸಸ್ನ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು KCTಲಿ ಜಾಸ್ತಿ ತೆಗೆದು ಬೋರ್ಡ್ಸಲ್ಲೂ ಜಾಸ್ತಿ ತೆಗೆದ್ರೆ ಎಷ್ಟು ಬರಬೇಕು ಅಂತ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ KCTನ ಜಾಸ್ತಿ ತೆಗೆದು ಬೋರ್ಡ್ಸಲ್ಲಿ ಕಮ್ಮಿ ತೆಗೆದ್ರೆ ಎಷ್ಟು ತೆಗಿಬೇಕು ಅಂತ. ಆ್ಯಂಡ್ ಥರ್ಡ್ ಕೇಸಲ್ಲಿ KCTನ ಕಮ್ಮಿ ತೆಗೆದು ಬೋರ್ಡ್ಸ್ನ ಜಾಸ್ತಿ ತೆಗೆದ್ರೆ ಎಷ್ಟು ತೆಗಿಬೇಕು ಅಂತ. ಆ್ಯಂಡ್ ಫೋರ್ತ್ ಕೇಸಲ್ಲಿ KCTನೂ ಕಮ್ಮಿ ತೆಗೆದು ಬೋರ್ಡ್ಸಲ್ಲೂ ಕಮ್ಮಿ ತೆಗೆದ್ರೆ ಎಷ್ಟು ಬರಬೇಕು ಅಂತ. ಸೊ ಗೈಸ್, ಇವಾಗ ನಾನು ಒಂದೊಂದು ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಯಾರೆಲ್ಲಾದರೂ ಲೌಡರ್ ಪ್ಲೇಸಲ್ಲಿದ್ದರೆ ಇಯರ್ಫೋನ್ಸ್ ಯೂಸ್ ಮಾಡಿ. ಎಂತಕ್ಕಂದರೆ ನನ್ನ ಮೈಕು ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿರೋದ್ರಿಂದ ಆಡಿಯೋ ಒಂಚೂರು ಕಮ್ಮಿ ಕೇಳಿಸುತ್ತೆ. ಅದಕ್ಕೋಸ್ಕರ ಇಯರ್ಫೋನ್ಸ್ನ ಯೂಸ್ ಮಾಡಿ. ಆ್ಯಂಡ್ ಇಫ್ ಪಾಸಿಬಲ್ ನಾನು ಹೇಳೋದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಗೈಸ್, ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ರಿಯಲ್ ಮಾರ್ಕ್ಸ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನಾನಿಲ್ಲಿ ಒಂದು ವೆಬ್ಸೈಟ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ, ಕಾಲೇಜ್ ದುನಿಯಾ. ఎందుకంದರೆ ಇದು ಕಾಲೇಜ್ ದುನಿಯಾ ಯಾವ್ಯಾವ ಎಕ್ಸಾಮ್ಸು, ಕಟ್ ಆಫ್ಸು, ಪ್ಲೇಸ್ಮೆಂಟ್ಸು, ಕಾಲೇಜ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇದರಲ್ಲಿ ಮೆನ್ಷನ್ ಮಾಡಿರೋ ಥರ ನೀವೇನಾದರೂ 175 ಸ್ಕೋರ್ ಮಾಡಿದ್ರೆ 1 to 100ನ ರ್ಯಾಂಕ್ನ ಸೆಕ್ಯೂರ್ ಮಾಡ್ಬೋದು. ಇನ್ ಕೇಸ್ 155ಇಂದ 164 ಮಾಡಿದ್ರೆ 1000 ರ್ಯಾಂಕ್ನ ಸೆಕ್ಯೂರ್ ಮಾಡ್ಬೋದು. ಇನ್ ಕೇಸ್ 125ಇಂದ 149 ಮಾಡಿದ್ರೆ 2000ಇಂದ 4000ವರೆಗೂ ಸೆಕ್ಯೂರ್ ಮಾಡ್ಬೋದು. 100ಇಂದ 124 ಮಾಡಿದ್ರೆ 4000ಇಂದ 20000ವರೆಗೂ ಬರುತ್ತೆ. ಆ್ಯಂಡ್ 100 ಬಿಲೋ ಮಾಡಿದ್ರೆ 45,000 ಪ್ಲಸ್ ರ್ಯಾಂಕಿಂಗ್ ಬರುತ್ತೆ. ಆ್ಯಂಡ್ ನಾನು ಹೇಳಿರಂಗೆ ನಿಮಗೆ ರ್ಯಾಂಕ್ನ ಎಕ್ಸಾಂಪಲ್ ಆಗಿ ತೊಗೊಂಡು ರಿಯಲ್ ಆಗಿ ಪ್ರೆಡಿಕ್ಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಆ್ಯಂಡ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು KCT ರ್ಯಾಂಕ್ ಪ್ರೆಡಿಕ್ಟರ್ 2026. ಆ್ಯಕ್ಚುಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಐ ಹೋಪ್ ಮಾರ್ಚ್ ಇಲ್ಲ ಏಪ್ರಿಲ್ ಅಷ್ಟರಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತ. ಸೊ ಗೈಸ್, ನಾನಿಲ್ಲಿ ಫಸ್ಟ್ ಕೇಸ್ನ ತೊಗೊತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು KCTಲೂ ಜಾಸ್ತಿ ಮಾರ್ಕ್ಸ್ ತೆಗೆದು ಆ್ಯಂಡ್ ಬೋರ್ಡ್ಸಲ್ಲೂ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಎಷ್ಟು ತೆಗಿಬೇಕು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಆ್ಯಂಡ್ ನಾನಿಲ್ಲಿ ತೊಗೋತಾ ಇರೋದು 130 ಆ್ಯಂಡ್ 90 ಆ್ಯಂಡ್ ಗೈಸ್, ಇದಾದಮೇಲೆ ನಿಮಗೆ ಕೆಲವು ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಕಾಲೇಜ್ ನೇಮು, ಯಾವ ಸಬ್ಜೆಕ್ಟು ಅದೆಲ್ಲ ಕೇಳುತ್ತೆ. ಸೊ ನಂಬರ್ನ ಕೇಳುತ್ತೆ, ನಂಬರ್ಗೆ ಒಂದು OTP ಬರುತ್ತೆ. ಬಟ್ ಯಾವುದೇ ಸ್ಪ್ಯಾಮ್ ಮೆಸೇಜಸ್ ಅಂತೂ ಇದರಿಂದ ಬರಲ್ಲ. ಸೊ ಅದನ್ನೆಲ್ಲ ನಾನು ಕಟ್ ಮಾಡ್ತೀನಿ, ಅಂತಕಂದರೆ ಅದನ್ನೆಲ್ಲ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಅದಕ್ಕೋಸ್ಕರ ಅದು ಯಾವುದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಸೊ ಗೈಸ್, ನೋಡ್ಬೋದು ಇಲ್ಲಿ ನಾನು ಹೇಳಿರೋ ಥರ 130 KCT ತೊಗೊಂಡೆ ಆ್ಯಂಡ್ 90 270 ಬೋರ್ಡ್ಸ್ನ ತೊಗೊಂಡೆ. ಸೊ ನಿಮಗೆ ರ್ಯಾಂಕ್ ಪ್ರೆಡಿಕ್ಟ್ ಆ್ಯಸ್ ಪರ್ 2024 ಪ್ರಕಾರ ಬಂದಿರೋದು 3500 5000. ಸೊ ಗೈಸ್, ಸಿಮಿಲರೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಇಯರ್. 1500 ರ್ಯಾಂಕಿಂಗ್ ವೇರಿಯೇಷನ್ ಆಗ್ಬೋದು ಅಷ್ಟೇ. ಬಟ್ ಆದರೆ ಎಲ್ಲನೂ ಸಿಮಿಲರ್ ಆಗೇ ಬರುತ್ತೆ. ಆ್ಯಂಡ್ 2025 ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೇನೇ ಬಂದಿದ್ದು. ಆ್ಯಂಡ್ ನಾನು ಇದನ್ನೇ ಯೂಸ್ ಮಾಡಿದ್ದು ನನ್ನ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡೋಕ್ಕೆ. ಆ್ಯಂಡ್ ಸಿಮಿಲರ್ ಆಗೇ ಬಂದಿದ್ದು. ಸೊ ಇಸ್ ಮೂವಿಂಗ್ ಟು ದಿ ಸೆಕೆಂಡ್ ಕೇಸ್. ನೀವೇನಾದರೂ KCTಲಿ ಜಾಸ್ತಿ ಮಾರ್ಕ್ಸ್ ತೆಗೆದು ಆ್ಯಂಡ್ ಬೋರ್ಡ್ಸಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಎಷ್ಟು ತೆಗಿಬೇಕು ಅಂತ. ಆ್ಯಂಡ್ ಗೈಸ್, KCTಲಿ ಜಾಸ್ತಿ ಮಾರ್ಕ್ಸ್ ತೆಗಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂತಕ್ಕಂದರೆ ನಾನು ಒಂದು ಮಿಸ್ಟೇಕ್ ಅಂತ ಹೇಳ್ಬೋದು. ನಾನು ಬೋರ್ಡ್ಸ್ನ ಜಾಸ್ತಿ ಬಿಲೀವ್ ಮಾಡಿದೆ. ಎಂತಕ್ಕಂದರೆ ಬೋರ್ಡ್ಸಲ್ಲಿ ಚೆನ್ನಾಗಿ ಮಾಡಿದ್ರೆ KCTಲಿ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ವೇರಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಥಿಂಕ್ ಅದು ತುಂಬಾ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ನಾನು ಇಲ್ಲಿ KCT 145 ತೊಗೋತಾ ಇದ್ದೀನಿ. ಮೀನ್ಸ್ ನಾನು ಚೆಕ್ ಮಾಡಿದ ಥರ KCT ನೀವು
180 ತೊಗೊಂಡ್ರು ನೀವು ಬೋರ್ಡ್ಸಲ್ಲಿ ಆಲ್ಮೋಸ್ಟ್ 60 ತೊಗೊಬೇಕು. ಮೀನ್ಸ್ 180 ಮಾರ್ಕ್ಸ್ ತೊಗೊಳ್ಳೇಬೇಕು ನೀನು. ಬೋರ್ಡ್ಸಲ್ಲೂ 180 ತೊಗೋಬೇಕು ಆ್ಯಂಡ್ KCTಲೂ 180 ತೊಗೋಬೇಕು 5100 ರ್ಯಾಂಕ್ ಬರೋಕ್ಕೆ. ಸೊ ನಾನಲ್ಲಿ ಸಿಂಪಲ್ ಆಗಿ 145 ತೊಗೊಂಡು ನೀವೇನಾದರೂ ಬೋರ್ಡ್ಸಲ್ಲಿ 240 ತೆಗೆದ್ರೆ ಮೀನ್ಸ್ ಎಲ್ಲ ಸಬ್ಜೆಕ್ಟಲ್ಲೂ 20 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದೀನಿ. ಸೊ ಹೇಳ್ದಂಗೆ ನಾನು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ನೆಕ್ಸ್ಟು, ಅದನ್ನ ಯಾವುದು ಹಾಕಲ್ಲ. ಸೊ ಗೈಸ್ ಯು ಕ್ಯಾನ್ ಸಿ 145 ತೆಗೆದ್ರೂ ನಾನು ಇನ್ನೂ ಬೋರ್ಡ್ಸಲ್ಲಿ 240 ತೆಗೆದ್ರೂ ಆಲ್ಮೋಸ್ಟ್ 5000 ಇಂದನೇ ರ್ಯಾಂಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಬೇಕೇನು ಅಂದರೆ ಇಲ್ಲಿ 80, ఎందుకంದರೆ ನೀವು ಯಾವುದೇ ಎರಡೂ ಕಂಬೈನ್ ಮಾಡಿದಾಗ ನೀವು 80+ ಸ್ಕೋರ್ ಮಾಡಬೇಕು, ಆವಾಗ ಮಾತ್ರ ನಿಮಗೆ 5K ಅಂಡರ್ ರ್ಯಾಂಕಿಂಗ್ ಬರೋದು. ಸೊ ಅದಕ್ಕೋಸ್ಕರ 80% ಸ್ಕೋರ್ ಮಾಡೋದು ಹಿಂಗೆ ಅಂತ ಥಿಂಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು 5000 6000 ಮೀನ್ಸ್ ಒಂದು 5 ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ KCT ನಿಮ್ಗೊಂದು ಕಮ್ಮಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಗೈಸ್ ಮೂವಿಂಗ್ ಟು ದಿ ನೆಕ್ಸ್ಟ್ ಕೇಸ್, ನೀವೇನಾದರೂ KCTಲಿ ಕಮ್ಮಿ ತೆಗೆದು ಬೋರ್ಡ್ಸಲ್ಲಿ ಜಾಸ್ತಿ ತೆಗಿತೀನಿ ಬ್ರೋ ನಾನು ಬೋರ್ಡ್ಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು 290 295 ಆ ಥರ ಸ್ಕೋರ್ ಮಾಡ್ತೀನಿ, ಬಟ್ KCTಲಿ ನಾನು ಸ್ಕೋರ್ ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ತೆಗಿಬೇಕು ಅಂತಂದರೆ ಮಿನಿಮಮ್ 110 ತೆಗಿಲೇಬೇಕು 5K ಅಂಡರ್ ಬರಬೇಕು ಅಂದರೆ. ఎందుకంದರೆ 110 ಕಮ್ಮಿ ತೆಗೆದ್ರೆ ನಿಮ್ಮದು ರ್ಯಾಂಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೊಂದು ಮಾರ್ಕ್ಸ್ಗೂ 1000 500 ಈ ಥರ ಮಾರ್ಕ್ಸ್ ಜಂಪ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮಿನಿಮಮ್ 110 ತೆಗಿಲೇಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೆ 120 ಅಂತ ತೊಗೋತೀನಿ. ನೀವು ಫ್ರೀ ಆಗಿದ್ದೀರಾ ಅಂದರೆ ಈ ವೆಬ್ಸೈಟ್ಗೆ ಹೋಗಿ 110 ಹಾಕಿ ನಿಮ್ಮ ಮಾರ್ಕ್ಸ್ ಹಾಕಿ ಬೋರ್ಡ್ಸ್ ಮಾರ್ಕ್ಸು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ತೆಗಿಬೇಕು ಅಂತ. ಸೊ ನಾನಿಲ್ಲಿ 285 ಮೀನ್ಸ್ ಕ್ಯಾಲ್ಕುಲೇಟರ್ ತೊಗೊತೀನಿ. 290 ಅಂತಲೇ ತೊಗೊತೀನಿ. 290 ಡಿವೈಡೆಡ್ ಬೈ 3 96 ಬರುತ್ತೆ. ನಾನು ಎಕ್ಸಾಂಪಲ್ 96 ಅಂತಲೇ ತೊಗೋತೀನಿ. 96 ಎಲ್ಲಾದ್ರಲ್ಲೂ ಆ್ಯಾವ್ರೇಜ್ ಅಂತ ಒಂದು 96. ಸೊ ಗೈಸ್ ನೋಡ್ಬೋದು 3500 5000ವರೆಗೂ ರ್ಯಾಂಕಿಂಗ್ ಬರುತ್ತೆ. ಸೊ ಅಗೈನ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ 81%. ನೀವು ಎಷ್ಟೇ ಮಾಡಿದ್ರೂ 80% ಸ್ಕೋರ್ ಮಾಡಿದಾಗ ಮಾತ್ರ ನೀವು 5100 ಕೆಳಗಡೆ ರ್ಯಾಂಕಿಂಗ್ ಬರೋಕ್ಕಾಗೋದು. ಸೊ ಗೈಸ್ ಮೂವಿಂಗ್ ಟು ದಿ ಲಾಸ್ಟ್ ಕೇಸ್, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ఎందుకంದರೆ ನೀವು KCTಲೂ ಕಮ್ಮಿ ತೆಗೆದು ಬೋರ್ಡ್ಸಲ್ಲೂ ಕಮ್ಮಿ ತೆಗೆದ್ರೆ ಆಬ್ವಿಯಸ್ ಆಗಿ ರ್ಯಾಂಕ್ ತುಂಬಾ ಬಂದೇ ಬರುತ್ತೆ. ಆ್ಯಂಡ್ ನೀವು ಕ್ವಶನ್ ಕೇಳ್ಬೋದು, ಬ್ರೋ ಕಮ್ಮಿ ಮಾರ್ಕ್ಸ್ ಅಂದರೆ ನಿಮ್ಮ ಪ್ರಕಾರ ಒಳ್ಳೆ ಮಾರ್ಕ್ಸ್ ಅಂದರೆ ಏನು ಅಂತ. ನನ್ನ ಪ್ರಕಾರ ನಾನು ಎಲ್ಲ ಕಟ್ ಆಫ್ನು ನನ್ನ 2025 ನೋಡಿದ ಕಟ್ ಆಫ್ಸ್ನೆಲ್ಲ ಹೇಳೋದಾದರೆ ನನ್ನ ಪ್ರಕಾರ ಒಳ್ಳೆ ಮಾರ್ಕ್ಸು ಅಂದರೆ 50,000 ಅಪ್ ಟು 50,000 ಒಳ್ಳೆ ಮಾರ್ಕ್ಸೇ. ఎందుకంದರೆ ಅಪ್ ಟು 50,000 ನಿಮ್ಗೆ ಒಳ್ಳೊಳ್ಳೆ ಕಾಲೇಜಸ್ಸೇ ಸಿಗುತ್ತೆ. ಸೊ ನನ್ನ ಪ್ರಕಾರ ಅಪ್ ಟು 50,000 ಒಂದು ಒಳ್ಳೆ ರ್ಯಾಂಕ್ ಅಂತಲೇ ಹೇಳ್ಬೋದು. ಸೊ ಗೈಸ್ ಅಟ್ ದಿ ಎಂಡ್ ವಾಟ್ ಶುಡ್ ಬಿ ಯುವರ್ ಮಾರ್ಕ್ಸ್ ಮೀನ್ಸ್ ನೀವು ಆಲ್ರೆಡಿ ಪ್ರೆಡಿಕ್ಷನ್ ಎಲ್ಲ ನೋಡಿದ್ದೀರಾ, ನಿಮ್ಮ ಮೈಂಡಲ್ಲೂ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಆಗ್ತಾ ಇರುತ್ತೆ. ಬಟ್ ಅಟ್ ದಿ ಎಂಡ್ ವಾಟ್ ಶುಡ್ ಬಿ ಯುವರ್ ಮಾರ್ಕ್ಸ್, ಎಷ್ಟು ತೆಗಿಬೇಕು, ದಟ್ ಥಿಂಗ್ ಈಸ್ KCT ರ್ಯಾಂಕ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾನು ಈ ವರ್ಷ ಇಷ್ಟು ತೆಗೆದ್ರೆ ಇಷ್ಟು ಬರುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ఎందుకంದರೆ KCT ರ್ಯಾಂಕಿಂಗ್ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಏಜ್ ಆಗಿರ್ಬೋದು, ಮೀನ್ಸ್ ರಿಪೀಟರ್ಸ್ ಮೇಲೆ ಆಗಿರ್ಬೋದು, ಆಲ್ಫಾಬೆಟ್ಸ್ ಮೇಲೆ ಆಗಿರ್ಬೋದು, ತುಂಬ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾನಿವಾಗ ಹೇಳಿರೋದು ಒಂದು ರೇಂಜ್, ಒಂದು ಪ್ರೆಡಿಕ್ಷನ್, ನೀವು ಇಷ್ಟು ತೆಗೆದ್ರೆ ಇಷ್ಟು ಬರ್ಬೋದು ಅಂತ. ಆ್ಯಂಡ್ ನೀವು ಅಲ್ಲಿರೋ ಡಿಫ್ರೆನ್ಸ್ನು ನೋಡ್ಬೋದು. 2023ಗೂ 2024ಗೂ 2000 ಡಿಫ್ರೆನ್ಸ್ ಇದೆ. ಮೀನ್ಸ್ 2026 ಬಂದಾಗ್ಲೂ ಆ ಡಿಫ್ರೆನ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ KCTಲಿ ನಾನು ಇಷ್ಟು ತೆಗೆದ್ರೆ ಇಷ್ಟೇ ಬರುತ್ತೆ ಅನ್ನೋದು ರ್ಯಾಂಕ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಮಿನಿಮಮ್ ಮಾರ್ಕ್ಸ್ನ ಸೆಟ್ ಮಾಡ್ಕೊಬೋದು. ಹೇಗೆ ಅಂದರೆ ನಾವು ನೋಡಿರೋ ಪ್ರಕಾರ 2024ಅಲ್ಲಿ 120+ ತೆಗೆದ್ರೆ ಆ್ಯಂಡ್ 90% ಬೋರ್ಡಲ್ಲಿದ್ದರೆ ಆರಾಮಾಗಿ 5000 ಅಂಡರ್ ರ್ಯಾಂಕಿಂಗ್ ಬರ್ತಾಯಿದೆ. ನೀವೇನು ಮಾಡ್ಬೋದು, ಇವಾಗ 2025 2026 ಒಂದು 10 ಮಾರ್ಕ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. 130 ಶುಡ್ ಬಿ ಯುವರ್ ಮಿನಿಮಮ್ ಮಾರ್ಕ್ಸ್. ಆ್ಯಂಡ್ ಬೋರ್ಡ್ಸಲ್ಲಿ 90+ ತೆಗೆದ್ರೆ ಎನಫ್ ಅಂತ ಅನಿಸುತ್ತೆ. ಆ್ಯಂಡ್ ನೀವೇನು ಮಾಡಬೇಕು ಅಂದರೆ ಯು ಶುಡ್ ಟಾರ್ಗೆಟ್ ನಾವು 130+. ಸೊ ಗೈಸ್ ಅಟ್ ದಿ ಎಂಡ್ ಕನ್ಕ್ಲೂಷನ್ ಕೊಡೋದು ನಾನು ಏನು ಅಂತ ಅಂದರೆ ಬೋರ್ಡ್ಸಲ್ಲಿ 90+ ಆ್ಯಂಡ್ KCTಲಿ 120 to 130 ಮಾರ್ಕ್ಸ್ ಇಷ್ಟನ್ನು ತೆಗೆದ್ರೆ 5K ಅಂಡರ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ఎందుకంದರೆ ಹಿಂದಿನ ಇಯರ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬರ್ಬೋದು ಅಂತ ಅನಿಸುತ್ತೆ. ಸೊ ನಾನೇನು ರಿಯಲ್ ಮಾರ್ಕ್ಸ್ನ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಟ್ ಆಲ್ ಆರ್ ಪ್ರೆಡಿಕ್ಷನ್ಸ್. ఎందుకంದರೆ KCT ರ್ಯಾಂಕಿಂಗ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಷ್ಟು ರೇಂಜ್ನ ಸೆಲೆಕ್ಟ್ ಮಾಡ್ಬೋದು. ಹೇಗೆ ಅಂದರೆ ನಾವು ಎಕ್ಸಾಮ್ಗೂ ಮುಂಚೆ ಈ ಕ್ವಶನ್ ಬರ್ಬೋದು ಅಂತ ಹೇಗೆ ಪ್ರೆಡಿಕ್ಟ್ ಮಾಡ್ತೀವಿ, ಅದೇ ಥರ ನಾನು ಇಷ್ಟು ಮಾರ್ಕ್ಸ್ನ ತೆಗೆದ್ರೆ ಇಷ್ಟು ರ್ಯಾಂಕ್ ಬರ್ಬೋದು, ಈ ರೇಂಜಲ್ಲಿ ಬರ್ಬೋದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೋದು. ಎಕ್ಸಾಕ್ಟಾಗಿ ಇಷ್ಟೇ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ.
ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ನಾನು ನಿಮಗೆ ಒಂದು 3 ಥಿಂಗ್ಸ್ನ ಕ್ಲಾರಿಫೈ ಮಾಡಬೇಕಾಯಿತು. ಫಸ್ಟ್ ಒನ್ ಬಂದ್ಬಿಟ್ಟು, ನೀವು ಕೇಳಿದ್ರಿ ಜಾನಲ್ಲಿ ಪ್ರಿಪ್ರೇಟ್ರಿ ಫೋಕಸ್ ಮಾಡ್ತೀನಿ, ಫೆಬ್ಬಲ್ಲಿ ಲ್ಯಾಬ್ಸು ಆ್ಯಂಡ್ ಮಾರ್ಚಲ್ಲಿ ಎಕ್ಸಾಮ್ಸು, 1 ಮಂತ್ ಸಾಕಾಗುತ್ತಾ ನಾನು ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ, KCT ರೆಡಿ ಆಗೋಕ್ಕೆ? ದಟ್ ಡಸಂಟ್ ಮ್ಯಾಟರ್. ನೀವು ಎಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು. ಇನ್ ಕೇಸ್ ನೀವು ಬೆಳಗ್ಗೆ ಬೋಟ್ಸ್ ಮಾಡಿ ಸಂಜೆ KCT ಮಾಡ್ತಾಯಿದ್ರೆ ಎನಫ್. ಎಂತಕ್ಕಂದರೆ ನೀವು ಆಲ್ಮೋಸ್ಟ್ KCT ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಬೋದು ಎಲ್ಲನೂ. ಸೊ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗುತ್ತೆ. ಇವತ್ತು ನಾನು 1 ಚಾಪ್ಟರ್ ಓದ್ತೀನಿ, ನಾಳೆ 2 ಚಾಪ್ಟರ್ ಹೋಗ್ತೀನಿ, ದಟ್ ಇನ್ಕ್ರೀಸಸ್ ಯುವರ್ ಗ್ರಾಫ್. ಇನ್ ಕೇಸ್ ನೀವೇನಾದರೂ ನಾನು ಇವತ್ತು 3 ಚಾಪ್ಟರ್ ಓದ್ತೀನಿ, ನಾಳೆ 1 ಚಾಪ್ಟರ್ ಓದೋಲ್ಲ ಅಂದರೆ ಗ್ರಾಫು ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ, ನೀವೆಷ್ಟು ಕನ್ಸಿಸ್ಟೆನ್ಸಿ ಆಗಿರ್ತೀರೋ ಅಷ್ಟೂ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನೀವು ಜಾನಿಂದನೇ ಸ್ಟಡಿ ಸ್ಟಾರ್ಟ್ ಮಾಡೋದು. ಎಂದಕ್ಕೆ ನೀವು ಬೋರ್ಡ್ಸ್ನ ಓದ್ತಾ ಕಾನ್ಸೆಪ್ಟ್ಸ್ನು ಅರ್ಥ ಮಾಡ್ಕೊಂಡ್ರೆ ಲಾಸ್ಟ್ 1 ಮಂತ್ ಏನಿದೆ ಆ ಮಂತಲ್ಲಿ ನೀವು PYQs ಆಗಿರ್ಬೋದು, ಇಲ್ಲ ಒಂಚೂರು ಹಾರ್ಡ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನೀವು KCTಗೆ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಕಾನ್ಸೆಪ್ಟ್ಸ್ನ ಜಾನಿಂದನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. KCT ಪ್ರಿಪ್ರೇಷನ್ನು 1 ಮಂತಲ್ಲಿ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, AI ಯೂಸ್ ಮಾಡ್ಬೋದು ಅಂತ ಕೇಳಿದರೆ, ಎಸ್ ಯೂಸ್ ಮಾಡ್ಬೋದು. ಬಟ್ ದ ಥಿಂಗ್ ಈಸ್, ನೀವೆಷ್ಟು ಪ್ರಾಂಪ್ಟ್ನ ಕ್ಲೀನಾಗಿ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. AI ಯೂಸ್ ಮಾಡಿ. ನಾನೆಂತ ಸಜೆಸ್ಟ್ ಮಾಡೋದು ಅಂದರೆ, AI ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಂತಕ್ಕಂದರೆ ಇಡೀ ವರ್ಡೇ AI ಆಗ್ತಾ ಇರೋದ್ರಿಂದ AI ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಗೈಸ್, 23 ಮತ್ತು 24 ನಿಮ್ಮ KCT ಎಕ್ಸಾಮ್ಸ್ ಫಿಕ್ಸ್ ಆಗಿದೆ. ಆ್ಯಂಡ್ 28 ಫೆಬ್ಬಿಂದ ನಿಮ್ಮ ಬೋರ್ಡ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ದ ವರ್ಸ್ಟ್ ಥಿಂಗ್ ಈಸ್, ಮಾರ್ಚ್ 2 ನನಗೆ ಸೆಮ್ ಎಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ವೀಡಿಯೋಸ್ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡಿ ಹೆಲ್ಪ್ ಮಾಡ್ತೀನಿ. ದ ಥಿಂಗ್ ಈಸ್, ಐ ಕ್ಯಾನ್ ಶೋ ಯು ದ ರೂಟ್, ಐ ಕ್ಯಾನ್ ಗಿವ್ ಯು ದ ಪ್ಲ್ಯಾನ್, ಐ ಕ್ಯಾನ್ ಗಿವ್ ಯು ದ ಟಿಪ್ಸ್, ಬಟ್ ಐ ಕಾಂಟ್ ಕಮ್ ಅಲಾಂಗ್ ವಿತ್ ಯು. ಎಂತಕ್ಕಂದರೆ ಎಕ್ಸಾಮ್ಸು, ಅಕಾಡೆಮಿಕ್ಸು, ಅಸೈನ್ಮೆಂಟ್ಸು, ಸ್ಕಿಲ್ಸು ಆ್ಯಂಡ್ ಯೂಟ್ಯೂಬ್ ಎಲ್ಲನೂ ಹ್ಯಾಂಡಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಟೈಮು ಸಾಕಾಗಲ್ಲ. I hope you all are understanding. So thank you so much for watching and thank you so much for supporting. See you all in the next video. Bye.